ಕ್ರೈಸ್ತರಾದ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರ ಆತ್ಮರ ಸಹಾಯದಿಂದ ಇವತ್ತಿನ ದಿನ ಕೊಡುವಂತ ಒಂದು ಮುಖ್ಯವಾದ ಸಂದೇಶ ಏನಂದರೆ, ಇವತ್ತು ಮರಣದ ಹಾಸಿಗೆಯಲ್ಲಿ ಇರತಕ್ಕಂಥ ಜನಗಳಿಗೆ, ಇಕ್ಕಟ್ಟಿನಲ್ಲಿ ಇರತಕ್ಕಂಥ ಜನಗಳಿಗೆ, ಇನ್ನೇನು ಆಗೋಗ್ಬಿಡ್ತು ಅಂತ ಹೇಳ್ತಕ್ಕಂಥ ಜನಗಳಿಗೆ ದೇವರು ಹೇಳ್ತಾರೆ, ನಿನ್ನ ಆ ಮರಣದ ಸಮಯದಲ್ಲೂ ಕೂಡ ನಾನು ನಿಮ್ಮನ್ನ ಕಾಪಾಡ್ತೇನೆ. ಅಂದ್ರೆ ಪೂರ್ಣ ಆಯಸ್ಸು ಮುಗಿದಿದ್ರೆ ಹೋಯ್ತು, ಆದರೆ ಅರ್ಧಾಂತರದಲ್ಲಿ ಇರುವಾಗ ದೇವರ ಸಹಾಯ ಗ್ಯಾರಂಟಿ ಇರ್ತದೆ. ಅದಕ್ಕೆ ನಾನು ಕೂಡ ಜೀವಂತ ಸಾಕ್ಷಿಯಾಗಿದ್ದೇನೆ ಪ್ರಿಯರೇ. ನಾನು, ನನ್ನ ಹೆಂಡತಿ, ನನ್ನ ಮಗಳು ಕಾಯಿಲೆ ಬಿದ್ದು 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 ಎಲ್ಲ ಹಾಸ್ಪಿಟ್ಲ್ಗಳಿಗೆ, ಎಲ್ಲ ದೇವಸ್ಥಾನಗಳಿಗೆ, ಎಲ್ಲ ಗುಡಿ ಗುಡಾರಗಳಿಗೆ, ಎಲ್ಲ ಕಡೆಗೆ ಹೋದ್ರೂ ಕೂಡ ಎಲ್ಲೂ ಕೂಡ ಸಕ್ಸಸ್ ಆಗಲಿಲ್ಲ. ಕೊನೆಗೆ ಇದು ಯಾಕಪ್ಪ ಈ ಥರ ಆಗ್ತಾ ಇತ್ತು ಅಂತೇಳಿ ಕೊನೆಗೆ ಮಸೀದಿಗೆ ಕೂಡ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ದೋ. ಎಲ್ಲಾದ್ರೂ ಒಂದು ಕಡೆ ನನಗೆ ಬದುಕಿದ್ರೆ ಸಾಕು, ಯಾಕಂದ್ರೆ ಆ ನೋವನ್ನು ಅನುಭವಿಸಿದವರಿಗೆ ಮಾತ್ರ ಅದರ ಒಂದು ಬಗ್ಗೆ ಅನುಭವ ಇರ್ತದೆ. ಅಂತ ನೋವನ್ನು ಅನುಭವಿಸಿ ನಾನು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಪ್ರಿಯರೇ, ಯಾರೋ ಒಬ್ಬರು ಚರ್ಚಿಗೆ ಕರೆದ್ರು. ಚರ್ಚಿಗೆ ಕರೆದಾಗ ಪ್ರಿಯರೇ, ನಾನು ಕೇಳಿದ ಒಂದೇ ಒಂದು ಪ್ರಶ್ನೆ, ಯೇಸು ಸ್ವಾಮಿ ಎಲ್ಲ ವಾಸಿ ಮಾಡದೆ ಆದರೆ ಹಾಸ್ಪಿಟ್ಲ್ಗಳಲ್ಲೇ ಯಾಕೆ ಬೇಕು ಅಂತ ನನ್ನನ್ನು ರಕ್ಷಣೆ ಹೊಂದಿಸಿರ್ತಕ್ಕಂಥ ವ್ಯಕ್ತಿಯನ್ನ ಕೇಳುವಾಗ ಅವರು ಒಂದೇ ಒಂದು ಮಾತಾಡಿದ್ರು, ಕಾಯಿಲೆಗಳಿಗೆ ಡಾಕ್ಟರ್ಗಳ ಔಷಧಿ ಕೊಡ್ತಾರೆ, ಆದರೆ ಮಾಟ ಮಂತ್ರಶಕ್ತಿಗಳು ಮತ್ತು ಕುಟುಂಬದಿಂದ ಬಂದಿರತಕ್ಕಂಥ ಶಾಪ, ಹಿರೀಕರಿಂದ ಬಂದಿರತಕ್ಕಂಥ ಶಾಪಗಳಾದರೆ ಅದು ಒಳ ನೋವುಗಳನ್ನ ಕೊಡ್ತದೆ ಹೊರತು ಡಾಕ್ಟರ್ಗಳಿಗೆ ಯಾವುದೇ ಕಾರಣಕ್ಕೂ ಕಂಡುಹಿಡಿಯಲಿಕ್ಕೆ ಆಗೋದಿಲ್ಲ. ಮುಂದೆ ಸಮಯ ನಿಮಗೆ ಶಾಪ ಇರ್ಬೋದು ಅಥವಾ ಮಾಟ ಮಂತ್ರದ ಶಕ್ತಿ ನಿಮ್ಮ ಕುಟುಂಬನ ಬಾಧಿಸ್ತಿರ್ಬೋದು. ಅದಕ್ಕೆ ನಿಮ್ಮ ಕುಟುಂಬದಲ್ಲಿ ನೀವು, ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು ಎಲ್ಲರೂ ಕೂಡ ಕಾಯಿಲೆದಲ್ಲಿ ಬಿದ್ದಿದ್ದೀರಾ, ಒಂದು ಸಲ ಬಂದು ನೋಡಿ ಅಂತ ಹೇಳಿದಾಗ ನಾನು ಡೌಟ್ನಲ್ಲೇ ಚರ್ಚಿಗೆ ಹೋದಾಗ ಪ್ರಿಯರೇ, ನನಗೆ ದೇವರು ಕಾರ್ಯ ಮಾಡ್ತು. ಆ ಕಾರ್ಯ ಮಾಡಿದ ನಿಜ ಅಂತ ಹೇಳೋದಕ್ಕೆ, ಸಾಬೀತುಪಡಿಸೋದಕ್ಕೆ ನನಗೆ ಈ ವಾಕ್ಯ ಸಿಕ್ಕಿದೆ ಪ್ರಿಯರೇ. ಇದನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಇಕ್ಕಟ್ಟಿನಲ್ಲಿ ಇದ್ದಾಗ ಎಲ್ಲೂ ನಿರಾಶರಾಗಬೇಡಿ. ಮರಣದ ದ್ವಾರದ ಸಮೀಪಕ್ಕೆ ಬಂದಿದ್ರು ಕೂಡ ಭಯ ಪಡುವಂತ ಅವಶ್ಯಕತೆ ಇಲ್ಲ. ನನ್ನ ದೇವರು ಗುಣಪಡಿಸುವಾತನಾಗಿದ್ದಾನೆ. ನಂಬಿಕೆಯಿಂದ ಬಂದವರಿಗೆ ಮಾತ್ರ ಕಾರ್ಯ ಆಗೋದು, ನಂಬದೇ ಇದ್ರೆ ನಿಜವಾಗಿ ಕಾರ್ಯ ಆಗೋದಿಲ್ಲ ಪ್ರಿಯರೇ. ಪರೀಕ್ಷೆ ಮಾಡೋಕ್ಕೋಸ್ಕರ ಬರೋದು, ವಾಸಿ ಆಗ್ಬಿಟ್ಟ ಮೇಲೆ ದೇವರಿಗೆ ಕೈ ಕೊಟ್ಬಿಡ್ತೀನಿ ಬರ್ತಾರೆ ತುಂಬಾ ಜನ, ಅಂಥವ್ರಿಗೆ ಅದ್ಭುತ ಆಗೋದಿಲ್ಲ. ನಿಜವಾಗಿ ಯೇಸು ಸ್ವಾಮಿನ ಸ್ವೀಕರಿಸ್ತೀನಿ, ಆತನನ್ನ ರಕ್ಷಕ ಒಡೆಯ ಅಂತೇಳಿ ಸ್ವೀಕರಿಸ್ತೀನಿ ಅಂತ ಹೇಳಿದವ್ರಿಗೆ ಮಾತ್ರ ಈ ಅದ್ಭುತ ಆಗುತ್ತೆ ಪ್ರಿಯರೇ. ಅದಕ್ಕೆ ವಚನ ಇಲ್ಲಿದೆ ಪ್ರಿಯರೇ, ನಾನು ಓದ್ತೀನಿ ಪ್ರಿಯರೇ. ಕೀರ್ತನೆ 107, 19, 20, 21 ಓದುವ. ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಡಲು ಆತನು ಅವರನ್ನು ಕಷ್ಟದಿಂದ ತಪ್ಪಿಸಿದನು. 20ನೇ ವಾಕ್ಯ, ಆತನು ದೂತನನ್ನು ಎಂಬಂತೆ ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದನು, ಸಮಾಧಿಗೆ ಸೇರದಂತೆ ಮಾಡಿದನು. ಅವರು ಯೆಹೋವನ ಕೃಪೆಗೋಸ್ಕರ, ಮಾನವರಿಗೋಸ್ಕರ ನಡೆಸಿದ ಅದ್ಭುತಗಳಿಗಾಗಿ ಕೊಂಡಾಡಲಿ ಅಂತೇಳಿ ದೇವರ ವಾಕ್ಯ ಇದೆ. ನಾವು ಕೊಂಡಾಡ್ಬೇಕು ಪ್ರಿಯರೇ. ಇವತ್ತು ಏನಾಗಿದೆ ಗೊತ್ತಾ, ಅದ್ಭುತ ಪಡೆದ ತಕ್ಷಣ ಕೊಂಡಾಡೋದು ಬಿಟ್ಬಿಡ್ತೀವಿ. ಯೇಸಪ್ಪನಿಗೆ ಟಾಟಾ ಬೈ ಬೈ ಹೇಳ್ಬಿಡ್ತೀವಿ. ನಿಮಗೋಸ್ಕರ ಕಷ್ಟಪಟ್ಟು ಎಷ್ಟೋ ಬಸ್ ಚಾರ್ಜು, ಪೆಟ್ರೋಲ್ ಖರ್ಚು ಮಾಡ್ಕೊಂಡು ನಿಮ್ಮ ಮನೆಗೆ ಬಂದು ಪ್ರಾರ್ಥನೆ ಮಾಡೋದಕ್ಕೆ ಪಾಸ್ಟರ್ಗೂ ಟಾಟಾ ಬೈ ಬೈ ಹೇಳ್ಬಿಡ್ತೀವಿ. ವಾಸಿ ಆಗುವಲ್ಲಿವರೆಗೂ ಕೂಡ ನಿಮಗೆ ಪಾಸ್ಟರ್ ಬೇಕಾಗಿತ್ತು, ಪ್ರಾರ್ಥನೆ ಮಾಡೋದಕ್ಕೆ ಆ ಒಂದು ಸೇವಕರು ಬೇಕಾಗಿತ್ತು, ಮತ್ತೆ ಯೇಸು ಸ್ವಾಮಿ ಬೇಕಾಗಿತ್ತು. ವಾಸಿ ಆದ್ಮೇಲೆ ಅಯ್ಯೋ ನಮಗೆ ಊರವರು ಗಲಾಟೆ ಮಾಡ್ತಾರೆ, ನಮಗೆ ಅವ್ರು ಗಲಾಟೆ ಮಾಡ್ತಾರೆ, ಇವ್ರು ಗಲಾಟೆ ಮಾಡ್ತಾರೆ. ನಿಮಗೆ ಒಳ್ಳೇದು ದೇವರು ಮಾಡಿದಾರ, ಆತನನ್ನು ಆರಾಧಿಸಿ ಅಂತ ಮಾತ್ರ ನಾವು ಹೇಳೋದಷ್ಟೇ ಅಲ್ವಾ. ಈಗ ನೋಡಿ, ಇಲ್ಲಿ ದೇವ್ರ ವಾಕ್ಯದಲ್ಲಿ ಬರೆದಿದೆ, ಅವರು ತಮ್ಮ ಇಕ್ಕಟ್ಟಿನಲ್ಲಿ ಮೊರೆ ಇಡಲು ದೇವರು ಅವ್ರನ್ನ ಕಷ್ಟದಲ್ಲಿ ಬಿಡಿಸಿದರು. ಹಾಗಾದ್ರೆ ಇಕ್ಕಟ್ಟು ಬಂದಾಗ, ದುಃಖ ಬಂದಾಗಲೇ ಇವತ್ತು ಪ್ರಾರ್ಥನೆ ಮಾಡೋದಲ್ಲ, ಇಕ್ಕಟ್ಟು ಇಲ್ಲದಿರೋ ಸಮಯದಲ್ಲೂ ಕೂಡ ಪ್ರಾರ್ಥನೆ ಮಾಡ್ರಿ. ಯಾವ ಥರದರೆ, ಅವರು ನೀವು ಯಾವಾಗ ಕಷ್ಟದಲ್ಲಿ, ಇಕ್ಕಟ್ಟಿನಲ್ಲಿ, ದುಃಖದಲ್ಲಿ ಪ್ರಾರ್ಥನೆ ಮಾಡ್ತಿರೋ ದೇವರು ತಾನು ಮುಂದೆ ಕಾರ್ಯ ಮಾಡ್ತಾರೆ. ಅಂದ್ರೆ ನಾನು ಕೂಡ ಇಕ್ಕಟ್ಟಿನಲ್ಲಿ, ಕಷ್ಟದಲ್ಲಿ ಇನ್ನೇನು ಜೀವಮಾನವೇ ಸಾಕುವುದರಷ್ಟರ ಮಟ್ಟಿಗೆ ನಮ್ಮ ಸಂಸಾರ ಬಂದಾಗ ಪ್ರಿಯರೇ, ಒಬ್ಬರು ಕೊಟ್ಟಂತ ವಾಕ್ಯ ನನ್ನ ಕುಟುಂಬದಲ್ಲಿ ಕಾರ್ಯ ಮಾಡಿತು ಪ್ರಿಯರೇ. ಆತನು ತನ್ನ ದೂತನನ್ನು ಎಂಬಂತೆ ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದರು. ವಾಕ್ಯ ಯಾರು? ಯೇಸು ಸ್ವಾಮಿ. ಅವರ ಸಮಾಧಿಗೆ ಸೇರದಂತೆ ಮಾಡಿದನು. ನಾವೆಲ್ಲರೂ ಸಮಾಧಿಗೆ ಸೇರಬೇಕಾಗಿತ್ತು. ನಾವು ಹೋಗಿ ನೇಣಾಕೋಬಿಡೋಣ, ಇಲ್ಲ ರೈಲ್ವೆ ಟ್ರ್ಯಾಕಲ್ಲಿ ಬಿದ್ದು ಸತ್ತೋಗ್ಬಿಡೋಣ ಅಂತ ಅಷ್ಟರ ಮಟ್ಟಿಗೆ ತೀರ್ಮಾನಕ್ಕೆ ನಾವು ಬಂದಿದ್ದವರು ಪ್ರಿಯರೇ. ಆದರೆ ಒಂದೇ ಒಂದು ದಿವಸ ಒಬ್ಬ ಸ್ತ್ರೀ ಬಂದು ನಮ್ಮ ಮನೆಯಲ್ಲಿ ಬಂದು ಪ್ರಾರ್ಥನೆ ಮಾಡಿ, ನಿಮ್ಗೆ ಯಾವುದಕ್ಕೂ ಒಂದು ಸಲ ಬಂದು ಸ್ಯಾಂಪಲ್ ನೋಡಿ ಹೇಳಿದಾಗ ಪ್ರಿಯರೇ, ನಾವು ಅಲ್ಲಿ ಹೋದಾಗ ದೇವರು ತನ್ನ ಅದ್ಭುತ ಕಾರ್ಯವನ್ನು ಯಾವ ರೀತಿ ಮಾಡಿದ್ರೆ ವಾಕ್ಯದ ಮೂಲಕ ಮಾಡಿದ್ರು ಪ್ರಿಯರೇ. ವಾಕ್ಯದ ಮೂಲಕ ಮಾಡಿದ್ರು. ತನ್ನ ದೂತನನ್ನು ಎಂಬುದು ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದನು. ನಮ್ಮ ಇಡೀ ಕುಟುಂಬ ಪ್ರಿಯರೇ, ಎಷ್ಟೋ ವರ್ಷಗಳಿಂದ ಇದ್ದಂಥ ಕಾಯಿಲೆಗಳು ನಮ್ಮ ಚಿಕ್ಕಪ್ಪ ದೊಡ್ಡಪ್ಪಂದ್ರು, ನಮ್ಮ ಊರವರಿಗೆ ಮತ್ತು ನಾನು ಈಗ ಇರುವಂತ ಆ ಏರಿಯಾದ ಜನಗಳಿಗೆಲ್ಲ ಗೊತ್ತು ನಾನು ಎಷ್ಟು ಕಷ್ಟದಲ್ಲಿದ್ದೆ.
ಯಾವ ತರ ಕಾಯಿಲದಲ್ಲಿದ್ದೆ ಅಂತೇಳಿ. ನೋಡಿ ಪ್ರಿಯರೇ, ಇದು ನನ್ನನ್ನು ನಾನು ಹೇಳ್ಕೊಳ್ತಿರೋದಲ್ಲ. ಇದೇ ತರ ದೇವರ ವಾಕ್ಯವನ್ನ ನಂಬಿ ನಡೆದಾಗ ಗ್ಯಾರಂಟಿ ದೇವರ ಅದ್ಭುತ ಮಾಡ್ತಾರೆ ಅಂತ ಹೇಳಿ ಗ್ಯಾರಂಟಿ ಕೊಡ್ತಾ ಇದ್ದೀವಿ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ದೇವರ ವಾಕ್ಯದಲ್ಲಿ ಬರೆದ ಆತ ದೂತನನ್ನೇ ಮತ್ತೆ ಕಳುಹಿಸಿ ಅವರನ್ನು ಗುಣಪಡಿಸಿದನು, ಸಮಾಧಿಗೆ ಸೇರದಂತೆ ಮಾಡಿದನು. ನೋಡಿ, ಅಪೂರ್ಣ ಆಯುಸ್ಸು ಮುಗಿದ್ರೆ ನಾವು ಹೋಗ್ಲೇಬೇಕು. ಆದ್ರೆ ಅರ್ಧಾಂತರದಲ್ಲಿ ದೇವರು ಕೊಂಡೋಗುವಂತ ದೇವರು ಅಲ್ಲ ಪ್ರಿಯರೇ. ಹಾಗಾದ್ರೆ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡಬೇಕು. ಎಲ್ಲಿ ದೇವರ ವಾಕ್ಯದಲ್ಲಿ ಬರ್ತದೆ, ಅವರು ಯೆಹೋವನ ಕೃಪೆಗೋಸ್ಕರ ಮಾನವರಿಗೆ ನಡೆಸ ಅದ್ಭುತಗೋಸ್ಕರ ಆತನನ್ನು ಕೊಂಡಾಡಲಿ. ನೀವು ದೇವರ ಕೃಪೆಯನ್ನು ನೆನೆಸಿ ಪ್ರಾರ್ಥನೆ ಮಾಡ್ರಿ. ಇವತ್ತು ಏನಾಗ್ತಿದೆ ಗೊತ್ತಾ, ಅದ್ಭುತ ಆದ ತಕ್ಷಣನೇ ದೇವರಿಗೆ ಟಾಟಾ ಬಾಯಿ ಹೇಳದ ಜನಗಳು. ಸೂಚಕಾರ್ಯಗಳಾಯ್ತು, ಇನ್ನೇನು ಆಶೀರ್ವಾದದ ಮೇಲೆ ಆಶೀರ್ವಾದ ಆಗಿ ಬಿಸ್ನೆಸ್ಗಳು ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಮಕ್ಕಳು ಇಲ್ಲದವರಿಗೆ ಮಕ್ಕಳ ಫಲ ಸಿಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅನಾರೋಗ್ಯದಿಂದ ಬಂದವರಿಗೆ ಆರೋಗ್ಯ ಸಿಕ್ತು. ಅವನ ಮನೆಯ ಪರಿಸ್ಥಿತಿಗಳೆಲ್ಲ ಸರಿಯಾದ್ಮೇಲೆ ನಿಧಾನಕ್ಕೆ ಚರ್ಚಿಗೆ ಬರೋದು ಬಾಕಿ ಮಾಡ್ತಾರೆ. ಒಂದು ವಾರ, ಪ್ರತಿ ವಾರ ಬರ್ತಾ ಇದ್ದವರು 2 ವಾರಕ್ಕೊಂದ್ಸಲ, 3 ವಾರಕ್ಕೊಂದ್ಸಲ, 4 ವಾರಕ್ಕೊಂದ್ಸಲ, ತಿಂಗಳಿಗೊಂದ್ಸಲ, 2 ತಿಂಗಳಿಗೊಂದ್ಸಲ, ಕೊನೆಗೆ ಕ್ರಿಸ್ಮಸ್ಗೆ ಮಾತ್ರ ಬರುವಂತ ಭಕ್ತರು ಕೂಡ ಈಗ ಇದ್ದಾರೆ. ನಮಗೊಂದು ಟೈಮಲ್ಲಿ ಯೇಸು ಸ್ವಾಮಿ ಒಳ್ಳೇದು ಮಾಡಿತ್ತು. ಒಂದೇ ಒಂದು ಮಾತು ಹೇಳ್ತೀನಿ, ದೇವರು ನಿಮ್ಗೆ ಉಪಕಾರ ಮಾಡಿದ್ರೆ ಅವರಿಗೆ ಸ್ತೋತ್ರ ಮಾಡಲೇಬೇಕು. ಒಬ್ಬ ಮನುಷ್ಯನಿಗೆ ಒಂದು ಸಾಲ 1000 ರೂಪಾಯಿ ಸಹಾಯ ಮಾಡಿದ್ರೆ ವಾಪಸ್ ಕೊಡುವಾಗ ಥ್ಯಾಂಕ್ ಯು ಅಂತ ಹೇಳ್ತೀವಿ. ಅವನು ಮಾಡೋದಕ್ಕೊಂದು ಉಪಕಾರ ಮರೆಯೋದಿಲ್ಲ. ನೀನು ಅವತ್ತು ಕೊಟ್ಟ 1000 ರೂಪಾಯಿಂದ ನನ್ನ ಕುಟುಂಬದಲ್ಲಿ ಆಶೀರ್ವಾದ ಆಯಿತು ಅಂತ ನಾವು ಹೇಳ್ತೀವಿ ಅಲ್ವಾ. ಆಗ ದೇವರು ನಮಗೆ ಜೀವವನ್ನೇ ಕೊಟ್ಟಿರ್ಬೇಕಾದ್ರೆ, ಅದರಲ್ಲೂ ಸ್ಪೆಷಲ್ ಆಗಿ ಪ್ರಿಯರೇ, ತನ್ನ ರಕ್ತವನ್ನು ಕೊಟ್ಟು ನಮ್ಮ ಪಾಪವನ್ನು ಪರಿಹಾರ ಮಾಡಿ ನರಕಕ್ಕೆ ಹೋಗಬೇಕಾಗಿರ್ತಕ್ಕಂಥ ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಸೇರಿಸಬೇಕಾದ್ರೆ ನಾವು ಆತನ ಕೃಪೆನ ನೆನೆಸಿ ಎಷ್ಟು ಕೊಂಡಾಡಬೇಕು ಪ್ರಿಯರೇ. ಒಂದೇ ಒಂದು ನಿಮಿಷ ಯೋಚನೆ ಮಾಡಿ ಪ್ರಿಯರೇ. ನಿಮಗೆ ದೇವರು ಉಪಕಾರ ಮಾಡಿದ್ದೇ ಆಗಿದ್ರೆ ದಿನನಿತ್ಯ ಅರ್ಧ ಗಂಟೆ ಪ್ರಾರ್ಥನೆ ಮಾಡಿ. ನಾವು ಯಾವುದೇ ಕಾರಣಕ್ಕೂ ಹೇಳ್ತಾ ಇದ್ದೀನಿ ಪ್ರಿಯರೇ, ನಾವು ತಿಳಿಸುವಂಥದ್ದು ಏನಂದರೆ ಸಾಕ್ಷಿ. ಸುಮ್ಮನಾದರೂ ಯಾರೂ ಕೂಡ ಯೇಸು ಸ್ವಾಮಿ ಹತ್ರ ಬರೋದಿಲ್ಲ ಪ್ರಿಯರೇ. ಅವರ ಕುಟುಂಬದಲ್ಲಿ ದೇವರು ಏನಾದರೂ ಒಂದು ಅದ್ಭುತ ಕಾರ್ಯಗಳನ್ನ ಮಾಡಿದ್ರೆ ಮಾತ್ರ ಅವ್ರು ಬರ್ತಾರೆ. ಇಲ್ಲ ಅಂದರೆ ಗ್ಯಾರಂಟಿ ಬರೋದಿಲ್ಲ. ಒಳ್ಳೇದೇ ಆಗಲಿಲ್ಲ ಅಂದ್ರೆ ಬರೋದಿಲ್ಲ ಪ್ರಿಯರೇ. ಯಾಕಂದ್ರೆ ಇಡೀ ಊರವರು ವಿರೋಧ ಮಾಡ್ತಾರೆ, ಪಕ್ಕದ ಮನೆಯವರು ವಿರೋಧ ಮಾಡ್ತಾರೆ. ಗೊತ್ತಿದ್ದು ಯೇಸು ಹತ್ರ ಬರ್ತಾ ಇದ್ದಾರೆ. ಅದರ ಅರ್ಥ ಅವರಿಗೆ ಅಲ್ಲಿ ಏನೋ ಒಂದು ಒಳ್ಳೇದಾಗಿದೆ ಅಂತ. ಅದಕ್ಕೋಸ್ಕರ ಪ್ರಿಯರೇ, ನಾನು ನಿಮ್ಗೆ ಒಂದೇ ಒಂದು ಮಾತು ಹೇಳ್ತಾ ಇರೋದು, ನಿಮ್ಮ ಕುಟುಂಬದಲ್ಲೂ ಕೂಡ ದೇವರು ಈ ಥರ ಅದ್ಭುತಗಳನ್ನು ಮಾಡಿದ್ದೇ ಆಗಿದ್ರೆ ಆತನನ್ನು ಮರಿಬಾರ್ದು. ಆತನನ್ನು ಸ್ತುತಿಸಬೇಕು, ಕೊಂಡಾಡಬೇಕು, ಮಹಿಂಪಡಿಸಬೇಕು ಪ್ರಿಯರೇ. ನಾವು ಉಪಕಾರ ಪಡೆದು ದೇವರಿಗೆ ಸ್ತೋತ್ರನೇ ಮಾಡಲಿದ್ರೆ ನಿಜವಾಗಿ ದೇವರ ಒಂದು ದುಃಖಕ್ಕೆ ನಾವು ಗುರಿಯಾಗಬೇಕಾಗ್ತದೆ. ಇನ್ನೊಂದ್ಸಲ ಅಂತ ಆಪತ್ತುಗಳು ಬಂದಾಗ ದೇವರು ಸಹಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಏನಾಗ್ತದೆ ಅಂದರೆ, ದೇವರ ಕೃಪೆಯನ್ನು ನೆನೆಸಿ ಯಾರೂ ಪ್ರಾರ್ಥನೆ ಮಾಡ್ತಾ ಇಲ್ಲ. ಕೀರ್ತನೆಯಲ್ಲಿ ಬರೆದಿದೆ, ಆತನು ಮಾಡಿದ ಉಪಕಾರಗಳನ್ನು ನೆನೆಸಿ ಸ್ತೋತ್ರ ಮಾಡೋಂತೇಳಿ. ಇವತ್ತು ಸ್ತೋತ್ರ ಇಲ್ಲ. ಬರೀ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ಮೆಂಟ್ ಆದ್ಮೇಲೆ ಬಿಸ್ನೆಸ್ ಹೋಗ್ತೀವಿ. ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ ಆದ್ಮೇಲೆ ಆ ದೇವರಿಗೆ ಸ್ತೋತ್ರ ಇಲ್ಲ. ಕುಟುಂಬದಲ್ಲಿ ಜಗಳಗಳಿದ್ದು ಪರಿಹಾರ ಆದ್ರೆ, ಕೋರ್ಟ್ ಕೇಸ್ಗಳು ಸಕ್ಸಸ್ ಆದ್ರೆ, ಮಾಟ ಮಂತ್ರಗಳ ಶಕ್ತಿಯಿಂದ ಬಿಡುಗಡೆ ಹೊಂದಿರತಕ್ಕಂಥ ಜನಗಳೇ ಇವತ್ತು ಚರ್ಚೆಗೆ ಬರೋದು ಬಾಕಿ ಆಗ್ತಾ ಇರೋದು ಪ್ರಿಯರೇ. ನಾನು ಕೊನೆಯದಾಗಿ ಹೇಳ್ತಾ ಇದ್ದೀನಿ ಪ್ರಿಯರೇ, ನಿಮ್ಮನ್ನು ಚರ್ಚಿಗೆ ಬನ್ನಿ ಅಂತ ನಾನು ಕರಿತಾ ಇಲ್ಲ. ಎಲ್ಲಾ ಧರ್ಮಗಳಿಗೂ ನಾವು ಗೌರವ ಕೊಡ್ತೀವಿ. ಆದರೆ ದೇವರು ನಿಮಗೆ ಉಪಕಾರ ಮಾಡಿದರೆ, ಯೇಸು ಸ್ವಾಮಿ ನಿಮಗೆ ಉಪಕಾರ ಮಾಡಿದರೆ, ಪರಲೋಕ ತಂದೆ ಪವಿತ್ರಾತ್ಮರು ನಿಮಗೆ ಸಹಾಯ ಮಾಡಿದ್ದೆ ಆದರೆ ಆತನಿಗೆ ಸ್ತೋತ್ರವನ್ನು ಸಲ್ಲಿಸಲೇಬೇಕು, ಪ್ರಾರ್ಥನೆ ಮಾಡಲೇಬೇಕು. ನಾವು ದೇವರನ್ನು ಎಷ್ಟು ಕೊಂಡಾಡ್ತೀವೋ ಅವರು ನಮ್ಮನ್ನು ಎಲ್ಲ ಇಕ್ಕಟ್ಟಿನಿಂದ ಪಾರು ಮಾಡ್ತಾ ಬರ್ತಾರೆ. ಎಲ್ಲ ಇಕ್ಕಟ್ಟಿನಿಂದ ಏನು ಮಾಡ್ತಾರೆ? ಪಾರು ಮಾಡ್ತಾ ಬರ್ತಾರೆ. ಇಲ್ವಾ, ದೇವರು ಕೈ ಬಿಡ್ತಾರೆ. ದೇವರು ಕೈ ಬಿಟ್ಟ ಮೇಲೆ ಯಾರು ಬರ್ತಾರೆ? ಸೈತಾನ ಬರ್ತಾನೆ. ದೇವ್ರ ಕೈ ಬಿಟ್ಟ ಮೇಲೆ ಯಾರು ಬರ್ತಾನೆ? ಸೈತಾನ ಬರ್ತಾನೆ. ಸೈತಾನ ಒಂದು ಶೋಧನೆ ಬಂದಾಗ ಪುನಃ ಓಡ್ ಬಂದ್ರೆ ಅಲ್ಲಿ ಸಕ್ಸಸ್ ಆಗುತ್ತೋ ಇಲ್ಲೋ ನಮಗಂತೂ ಗೊತ್ತಿಲ್ಲ ಪ್ರಿಯರೇ. ಸುಮಾರು ಜನ ಬಿಟ್ಟು ಹೋಗಿರೋರು ವಾಪಸ್ ಓಡ್ ಬರ್ತಾ ಇದ್ದಾರೆ. ನಾವು ಕೊನೆಯದಾಗಿ ಹೇಳ್ತದ ಪ್ರಿಯರೇ, ದೇವರು ನಿಮಗೆ ಮಾಡಿರ್ತಕ್ಕಂಥ ಉಪಕಾರಗಳನ್ನು ಮರೆಯಬೇಡಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯದಿರುವಂತಹ ದೇವರ ವಾಕ್ಯದಲ್ಲಿ ಬರೆದಿದೆ. ಹಾಗಾದ್ರೆ ಆತನು ಮಾಡಿದ ಉಪಕಾರಗಳನ್ನು ಮರಿಬೇಡಿ. ಕೃತಜ್ಞತೆ ಇರುವಂತ ಜನಗಳಾಗಿ ಪ್ರಾರ್ಥನೆಯನ್ನ ಮಾಡುತ್ತಾ, ಆರಾಧನೆಯನ್ನ ಮಾಡುತ್ತಾ, ಯೇಸು ಕ್ರಿಸ್ತನ ನಾಮವನ್ನು 10 ಜನಗಳಿಗೆ ತಿಳಿಸುತ್ತಾ, ಸುವಾರ್ತೆಯನ್ನು ಸಾರುತ್ತಾ ದೇವರ ನಾಮವನ್ನು ಮಹಿಪಡಿಸಿ. ಆಗ ನಿಮ್ಮ ಇಕ್ಕಟ್ಟಿನಲ್ಲಿ ನನ್ನ ಸರ್ವಶಕ್ತನಾದ ಯೇಸು ಸ್ವಾಮಿ ನಿಮ್ಮನ್ನು ಕಾಪಾಡಲಿಕ್ಕೆ ದೂತನ ರೂಪದಲ್ಲಿ ವಾಕ್ಯದಂತೆ ಬರ್ತಾನೆ. ದೂತನನ್ನು ಎಂಬಂತೆ ವಾಕ್ಯವನ್ನು ಕಳಿಸಿ ಗುಣಪಡಿಸಿದ್ರು. ಆ ವಾಕ್ಯ ಯಾರು? ಯೇಸು ಸ್ವಾಮಿ. ಹಾಗಾದ್ರೆ ಇವತ್ತು ವಾಕ್ಯ ಇಬ್ಬಾಯಿ ಕತ್ತಿ ತರ 2 ಕಡೆಗೂ ಕಟ್ ಮಾಡ್ತದೆ.
ಸೈತಾನನ ಕಾರ್ಯಗಳನ್ನು ಕಟ್ ಮಾಡಿ ನಿಮಗೆ ಹೋಗುವಂತ ದಾರಿಯನ್ನು ಸರಾಗ ಮಾಡ್ತದೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಕೃಪೆಯಿಂದ ನಡೆಸಲಿ. ಈಗಲೂ ಕೂಡ ಇಕ್ಕಟ್ಟಿನಲ್ಲಿ ಇರುವವರೇ ಪ್ರಾರ್ಥನೆ ಮಾಡಿ, ಕಷ್ಟದಲ್ಲಿ ಇರುವವರೇ ಪ್ರಾರ್ಥನೆ ಮಾಡಿ. ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಕಾಯಿಲೆ ಬಿದ್ದು ಮರಣ ದ್ವಾರದ ಹತ್ತಿರ ಬರ್ತಾ ಇದ್ದಾರ, ಪ್ರಾರ್ಥನೆ ಮಾಡಿ. ದೇವರಿಗೆ ಆಯಸ್ಸನ್ನು ವೃದ್ಧಿ ಮಾಡಲಿಕ್ಕೂ ಕೂಡ ಗೊತ್ತಿದೆ. ಮತ್ತೆ ಅವರು ನಿಮಗೆ ಯಾವ ವಿಷಯದಲ್ಲಿ ಉಪಕಾರ ಮಾಡಿದಾರೋ ಅದಕ್ಕೆ ಸ್ತೋತ್ರ ಮಾಡೋದನ್ನ ಮರಿಬೇಡಿ. ಸ್ತೋತ್ರ ಮಾಡೋದನ್ನ ಮರೆತರೆ ದೇವರ ಆಶೀರ್ವಾದವನ್ನು ನಾವು ಕಳ್ಕೊಳ್ತೀವಿ. ದೇವರ ಆಶೀರ್ವಾದ ಕಳ್ಕೊಂಡಾಗ ಸೈತಾನ ಬಂದು ಅಟ್ಯಾಕ್ ಮಾಡೇ ಮಾಡ್ತಾನೆ. ಆ ಟೈಮಲ್ಲಿ ಲಬೋಲಬ ಅಂತ ಬಾಯಿ ಪಡ್ಕೊಂಡ್ರು ಯಾರು ಕೂಡ ನಿಮ್ಮನ್ನ ಕಾಪಾಡಲಿಕ್ಕೆ ತಯಾರಿರೋದಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಯೇಸು ಸ್ವಾಮಿ ಉಪಕಾರವನ್ನು ಪಡೆದಿದ್ದೀರಾ, ಬಿಟ್ಟು ಹೋಗಬೇಡಿ, ಸ್ತೋತ್ರ ಮಾಡಿ, ಪ್ರಾರ್ಥನೆ ಮಾಡಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಕೃಪೆಯಿಂದ ನಡೆಸಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್ ಪ್ರಿಯರೇ.